ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಸಾಕ್ಷಿಗೆ ಬೆದರಿಕೆ ಹಾಕಿದ್ದಂತಹ ಒಂದು ಆರೋಪ ಕೇಳಿ ಬಂದಿತ್ತಲ್ಲ, ಆ ಪ್ರಕರಣಕ್ಕೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅದೇನು ಅಂತ ಅಂದ್ರೆ, ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಜೊತೆ ಗೌರವ್ ಶೆಟ್ಟಿ ಪ್ರತ್ಯಕ್ಷ ಆಗಿದ್ದಾನೆ. ಬೆದರಿಕೆ ಕೇಸ್ ಬಳಿಕ ಗೌರವ್ ಶೆಟ್ಟಿ ಎಸ್ಕೇಪ್ ಆಗಿದ್ದ. ಮಂಗಳೂರಿಗೆ ವಿಜಯಲಕ್ಷ್ಮಿ ತೆರಳಿದಂತಹ ಸಂದರ್ಭದಲ್ಲಿ ಗೌರವ್ ಶೆಟ್ಟಿ ಅಲ್ಲಿದ್ರು ಅನ್ನೋದು ಗೊತ್ತಾಗಿದೆ. ಏರ್ಪೋರ್ಟ್ ನಲ್ಲಿ ವಿಜಯಲಕ್ಷ್ಮಿ ಅವರನ್ನ ಸ್ವಾಗತಿಸಿದ್ರು ಗೌರವ್ ಶೆಟ್ಟಿ ಅನ್ನೋದು ತಿಳಿದು ಬರ್ತಾ ಇದೆ. ಮಂಗಳೂರಿನ ಮಂದಾರ ಧರ್ಮ ಚಾವಡಿಗೆ ವಿಜಯಲಕ್ಷ್ಮಿ ಅವರು ತೆರಳಿರ್ತಾರೆ. ಈ ಸಂದರ್ಭದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಗೌರವ್ ಶೆಟ್ಟಿ ಪ್ರತ್ಯಕ್ಷ ಆಗಿರೋದು ಇಲ್ಲಿ ಕಂಡು ಬರ್ತಾ ಇದೆ. ನೀವು ಆ ದೃಶ್ಯಗಳನ್ನ ಕೂಡ ನೋಡ್ತಾ ಇದ್ದೀರಾ. ವಿಜಯಲಕ್ಷ್ಮಿ ಅವರನ್ನ ಸ್ವಾಗತಿಸೋದಕ್ಕೆ ಸ್ವತಃ ಗೌರವ್ ಶೆಟ್ಟಿ ಇಲ್ಲಿ ಏರ್ಪೋರ್ಟ್ಗೆ ಬಂದಿರೋದು ತಿಳಿದು ಬರ್ತಾ ಇದೆ. ವಿಚಾರ ಏನು ಅಂತ ಅಂದ್ರೆ, ಇಲ್ಲಿ ಆರೋಪಿ ಮತ್ತೊಂದು ಅಂತ ಅಲ್ಲ, ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂತ ಕೆಲಸ ಕೆಲವರಿಂದ ನಡೆದಿತ್ತು ಅನ್ನೋದು ತಿಳಿದು ಬಂದಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕೆಲವರನ್ನ ವಶಕ್ಕೆ ಪಡೆಯಲಾಗಿದೆ ಕೂಡ ಆಲ್ರೆಡಿ. ಆ ವಿಚಾರವಾಗಿ ಗೌರವ್ ಶೆಟ್ಟಿ ಹೆಸರು ತಳುಕು ಹಾಕೊಳ್ತಾ ಇತ್ತು ಅನ್ನೋದು ತಿಳಿದು ಬಂದಿದ್ದಂತ ಸಂಗತಿಯಾಗಿತ್ತು. ಅಷ್ಟೇ ಅಲ್ಲ, ಈ ಒಟ್ಟು ಬೆದರಿಕೆ ಹಾಕಿದಂತ ಪ್ರಕರಣದಲ್ಲಿ ಓರ್ವ ಪ್ರಭಾವಿ ಮಹಿಳೆ ಇದ್ದಾರೆ ಅಂತಲೂ ಕೂಡ ಮೇಲಿನ ಮೇಲೆ ಗುಮಾನಿಗಳು ವ್ಯಕ್ತ ಆಗ್ತಾ ಇತ್ತು. ಹಾಗಾದ್ರೆ ಆ ಪ್ರಭಾವಿ ಮಹಿಳೆ ಯಾರು, ಏನು, ಎತ್ತ, ಇದೆಲ್ಲ ಗುಮಾನಿ ಇರುವಂತಹ ಸಂದರ್ಭದಲ್ಲೇ ಆ ಬೆದರಿಕೆ ಹಾಕಿದ್ದಂತ ಪ್ರಕರಣದಲ್ಲಿ ಯಾರ ಹೆಸರು ಕೇಳಿ ಬರ್ತಾ ಇತ್ತಲ್ಲ, ಆ ವ್ಯಕ್ತಿ ಜೊತೆಗೆ ವಿಜಯಲಕ್ಷ್ಮಿ ಅವರು ಹೀಗೆ ಮಂಗಳೂರಿನಲ್ಲಿ ಕಾಣಿಸ್ಕೊಂಡಿರೋದು ತಿಳಿದು ಬರ್ತಾ ಇದೆ. ಇದು ಈಗ ಪೊಲೀಸ್ನ ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈಗ ಆಲ್ರೆಡಿ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಏನು ಅಂತಂದ್ರೆ, ಪೊಲೀಸರಿಗೆ ಬಹುತೇಕ ಈ ವಿಚಾರ ಗೊತ್ತಿದೆ. ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಯಾರ್ಯಾರು ಲಿಂಕ್ ಹೊಂದಿದ್ರು, ಏನು ಎತ್ತ ಅನ್ನುವಂಥದ್ದೆಲ್ಲ ಇದೇನು ಮುಚ್ಚಿಟ್ಟಿರೋ ಸಂಗತಿ ಅಲ್ಲ ಅನ್ನುವಂಥದ್ದು ಗೊತ್ತಾಗಿದೆ ಅಂತ ಹೇಳಲಾಗ್ತಾ ಇತ್ತು ಆಲ್ರೆಡಿ. ಸೊ ಇದೇನು ಮುಚ್ಚಿಟ್ಟಿರೋ ಸಂಗತಿ ಅಲ್ಲ ಇದು. ಬಟ್ ಈಗ ಗೌರವ್ ಶೆಟ್ಟಿ ಜೊತೆಗೆ ವಿಜಯಲಕ್ಷ್ಮಿ ಅವರಿಗೆ ಏನು ಕೆಲಸ ಇತ್ತು, ಯಾಕಾಗಿ ವಿಜಯಲಕ್ಷ್ಮಿ ಅವರು ಹೋದಂಥ ಸಂದರ್ಭದಲ್ಲಿ ಗೌರವ್ ಶೆಟ್ಟಿ ಸ್ವಾಗತ ಮಾಡೋದಕ್ಕೆ ಬಂದ, ವಿಜಯಲಕ್ಷ್ಮಿ ಅವರಿಗೂ ಗೌರವ್ ಶೆಟ್ಟಿ ಅವರಿಗೂ ಯಾವ ರೀತಿಯಾದಂಥ ಪರಿಚಯ, ಅದು ಈ ರೀತಿಯಾದಂಥ ಗುಮಾನಿಗಳು ವ್ಯಕ್ತ ಆಗೋದಕ್ಕೆ ಶುರುವಾಗಿದೆ. ಬಹುಶಃ ಪೊಲೀಸ್ ತನಿಖೆಗೆ ಸಂಬಂಧಪಟ್ಟ ಹಾಗೆ ಇವೆಲ್ಲ ಕೂಡ ಮ್ಯಾಟ್ರ್ ಆಗುತ್ತೆ ಕೂಡ. ಈ ಸಾಕ್ಷಿಗೆ ಬೆದರಿಕೆ ಹಾಕುವಂಥದ್ದು ಇದೆಯಲ್ಲ, ಅದು ಬಹಳ ಗಂಭೀರವಾದಂಥ ಆರೋಪ. ಆಮೇಲೆ ಯಾರಿಗೆ ಬೆದರಿಕೆ ಹಾಕಲಾಗಿತ್ತಲ್ಲ, ಆ ವ್ಯಕ್ತಿನೇ ಬಂದು ತನಗೆ ಯಾರ್ಯಾರು ಬಂದು ಬೆದರಿಕೆ ಹಾಕಿದ್ರು, ಯಾವ ರೀತಿಯಾಗಿ ಬೆದರಿಕೆ ಹಾಕಿದ್ರು, ದರ್ಶನ್ ಪ್ರಕರಣದಲ್ಲಿ ಅಂದರೆ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನಾನೇನಾದ್ರು ಸಾಕ್ಷಿ ಹೇಳೋಕೋದ್ರೆ ಏನು ಸಮಸ್ಯೆ ಆಗುತ್ತೆ ಅನ್ನುವಂಥ ರೀತಿಯಾಗಿ ಬೆದರಿಸಿದ್ರು. ಈ ಥರದ್ದೆಲ್ಲ ಆತ ಬಹಿರಂಗವಾಗಿ ಈಗ ಆಲ್ರೆಡಿ ಹೇಳ್ಕೊಂಡಿದ್ದಾನೆ ಕೂಡ. ಪೊಲೀಸರಿಗೂ ಆತ ಒಂದು ಕಂಪ್ಲೇಂಟ್ ಕೂಡ ಆ ಕಡೆಯಿಂದ ಹೋಗಿದೆ. ಆಮೇಲೆ ಕೋರ್ಟ್ನಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗಿರುವಂಥ ಕಾರಣಕ್ಕಾಗಿ ಭಾಳ ಗಂಭೀರ ಪ್ರಕರಣ ಇದು. ಈಗ ನೋಡಿದ್ರೆ ಆ ಪ್ರಕರಣದ ತಳುಕು ಹಾಕೊಂಡವ್ರ ಜೊತೆಗೆ ವಿಜಯಲಕ್ಷ್ಮಿ ಅವ್ರು ಕಾಣಿಸ್ಕೊಂಡಿರೋದು, ಇದು ಈ ಪ್ರಕರಣದ ತನಿಖೆಯ ದಿಕ್ಕು ದೆಸೆ ಬದಲಿಸಬಹುದು ಅಂತ ಕಾಣಿಸುತ್ತೆ. ವಿಕಾಸ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಕಾಸ್, ಈ ಒಟ್ಟು ಪ್ರಕರಣದಲ್ಲಿ ಗೌರವ್ ಶೆಟ್ಟಿ ಪಾತ್ರ ಏನು ಅನ್ನುವಂಥದ್ದು ಪೊಲೀಸರಿಗಿದ್ದಂಥ ಗುಮಾನಿ, ಆ ಗೌರವ್ ಶೆಟ್ಟಿ ಜೊತೆಗೆ ಈಗ ವಿಜಯಲಕ್ಷ್ಮಿ ಕಾಣಿಸ್ಕೊಂಡಿರುವಂಥದ್ದು, ತನಿಖೆಯ ಈ ಸಂದರ್ಭದಲ್ಲಿ ಈ ದಿಕ್ಕು ನಿರ್ಧರಿಸುವಂತ ರೀತಿಯಾದಂಥದ್ದು, ಇದು ಏನ್ ಕತೆ? ಮಲ್ತೇಶನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕ್ಷಿಗೆ ಬೆದರಿಕೆ ಒಡ್ಡಿದಂಥ ಪ್ರಕರಣದಲ್ಲಿ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ಮೂವರನ್ನ ಪುನೀತ್ ಸೇರಿದಂತೆ ಮೂವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕೂಡ ಕಳಿಸಿದ್ರು. ಅವರಿಗೆ ಈಗ ಜಾಮೀನು ಕೂಡ ಸಿಕ್ಕಿತ್ತು. ತದನಂತರದಲ್ಲಿ ವಿಚಾರಣೆಯನ್ನ ಇನ್ವೆಸ್ಟಿಗೇಷನ್ ಮುಂದುವರಿಸಿದ ಸಂದರ್ಭದಲ್ಲಿ ಐವರು ಒಂದು ವಾಟ್ಸಪ್ ಕರೆ ಮುಖಾಂತರವಾಗಿ ಮಾತುಕತೆಯನ್ನು ನಡೆಸಿದ್ರು ಮತ್ತು ಒಬ್ಬರ ಹೇಳಿಕೆಯ ಮೇರೆಗೆ ಪುನೀತ್ ಬೆದರಿಕೆ ಹಾಕಿದ್ದ ಅನ್ನೋದು ಕೂಡ ಗೊತ್ತಾಗಿತ್ತು. ನಂತರ ಒಂದು ವಾಟ್ಸಪ್ ಕಾಲ್, ಇಂಟರ್ನೆಟ್ ಕಾಲ್ ಆಗಿರೋದ್ರಿಂದಾಗಿ ಅದನ್ನು FSLಗೂ ಕೂಡ ಕಳಿಸಿದ್ರು. ಆ FSL ವರದಿ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಗೌರವ್ ಶೆಟ್ಟಿ ಮತ್ತಿನ್ನಿಬ್ಬರು ಸೇರಿಕೊಂಡು ಒಂದು ವಾಟ್ಸಪ್ ಗ್ರೂಪ್ ಕಾಲ್ ನಲ್ಲಿ ಮಾತನಾಡಿಕೊಂಡು ಆ ಸಾಕ್ಷಿಗೆ ಬೆದರಿಕೆ ಹಾಕುವಂತೆ ಗೌರವ್ ಶೆಟ್ಟಿ ಹೇಳಿದ್ದ ಅಂತಕ್ಕಂಥ ವಿಚಾರಗಳು ಕೂಡ ಪೊಲೀಸರಿಗೆ ಮೇಲ್ನೋಟಕ್ಕೆ ಕಂಡು ಬಂದಿತ್ತು. ಸದ್ಯ FSL ವರದಿಯಲ್ಲೂ ಕೂಡ ಅದು ಪತ್ತೆಯಾಗಿತ್ತು. ಆದ್ರೆ ಪೊಲೀಸರು ಹೇಳ್ತಿರುವ ಪ್ರಕಾರವಾಗಿ ಈಗ FSL ವರದಿ ಪ್ರಾಥಮಿಕ ಅಂತ ವರದಿ ಬಂದಿದೆ. ಸೊ ಅದರಲ್ಲಿ ಗೌರವ್ ಶೆಟ್ಟಿ ಅವರ ಹೆಸರು ಕೂಡ ಇರುವಂತದ್ದು. ಆದ್ರೆ ಮೇನ್ ಅದಕ್ಕೆ ಸಾಕ್ಷಿಗಳು ಬೇಕಾಗತ್ತೆ, ಅವರಿಗೆ ಒಂದು ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯೋದಕ್ಕೆ ಅಂತಕ್ಕಂಥ ಹೇಳಿಕೆಯನ್ನ ಪೊಲೀಸರು ಈಗ ಸದ್ಯ ಕೊಡ್ತಾ ಇರುವಂತದ್ದು. ಆದ್ರೆ ಗೌರವ್ ಶೆಟ್ಟಿ ಈ ಒಂದು ಬೆದರಿಕೆ ಕೇಸಲ್ಲಿ ಇದ್ದಾರೆ ಅನ್ನುವಂಥದ್ದು ಪೊಲೀಸರು ಕೂಡ ಗೊತ್ತಿರುವಂತ ವಿಚಾರ. ಆದ್ರೆ ಇತ್ತೀಚೆಗೆ ಅವರ ಹಿರಿಯ ಅಧಿಕಾರಿಗಳ ಬಳಿ ಮಾತನಾಡಿದ ಸಂದರ್ಭದಲ್ಲಿ ಅವರು ಗೌರವ್ ಶೆಟ್ಟಿ ಸಿಗ್ತಾ ಇಲ್ಲ, ಸಂಪರ್ಕಕ್ಕೆ ನೋಟಿಸ್ ಕೊಡೋದಕ್ಕೂ ಸಿಗ್ತಾ ಇಲ್ಲ, ಎಸ್ಕೇಪ್ ಆಗಿದ್ದಾರೆ ಅಂತಕ್ಕಂಥ ವಿಚಾರಗಳನ್ನು ಕೂಡ ಹೇಳ್ಕೊಂಡಿದ್ರು. ಆದ್ರೆ ನಿನ್ನೆ ಮಂಗಳೂರಿಗೆ ವಿಜಯಲಕ್ಷ್ಮಿ ತೆರಳಿದಂತ ವೇಳೆಯಲ್ಲಿ ಗೌರವ್ ಶೆಟ್ಟಿ ಇದಾಗಲೇ ಮಂಗಳೂರಿನ ಏರ್ಪೋರ್ಟ್ ನಲ್ಲಿ ವಿಜಯಲಕ್ಷ್ಮಿಗಾಗಿ ಕಾಯ್ತಾ ಇರ್ತಾರೆ. ವಿಜಯಲಕ್ಷ್ಮಿ ಬಂದ ಸಂದರ್ಭದಲ್ಲಿ ಅವ್ರನ್ನ ವೆಲ್ಕಮ್ ಕೂಡ ಮಾಡ್ಕೊಳ್ತಾರೆ. ಈಗ ಅಂದ್ರೆ 2-3 ದಿನಗಳಿಂದ ಗೌರವ್ ಶೆಟ್ಟಿ ಎಸ್ಕೇಪ್ ಆಗಿದ್ದಾರೆ ಅಂತಕ್ಕಂಥ ವಿಚಾರಗಳು ಓಡಾಡ್ತಿರುವಂತ ಬೆನ್ನಲ್ಲೇ
ಹಿನ್ನೆಲೆಯಲ್ಲಿ ಈ ವಿಜಯಲಕ್ಷ್ಮಿ ಅವರ ಜೊತೆಯಲ್ಲಿ ಗೌರವ್ ಶೆಟ್ಟಿ ಕಾಣಿಸ್ಕೊಂಡಿರೋದು ಎಲ್ಲೊಂದ್ ಕಡೆ ಅನುಮಾನಕ್ಕೂ ಕೂಡ ಕಾರಣವಾಗಿರುವಂತದ್ದು ಮತ್ತು ಅವರಿಬ್ಬರ ಪರಿಚಯ ಹೇಗೆ ಅನ್ನುವಂಥದ್ದು ಕೂಡ ಈಗ ಅನುಮಾನಕ್ಕೆ ಹುಟ್ಟು ಕೊಟ್ಟಿರುವಂತದ್ದು. ಜೊತೆಗೆ ಆ ಸಂಜಯ್ ನಗರದ ಬಾರ್ ಮಾಲೀಕ ಕೂಡ ವಿಜಯಲಕ್ಷ್ಮಿ ಅವರ ಜೊತೆಯಲ್ಲಿ ತೆರಳಿದ್ದಾರೆ ಅನ್ನುವಂಥ ಒಂದು ಮಾಹಿತಿಗಳು ಕೂಡ ಈಗ ಸಿಗ್ತಾ ಇರುವಂತದ್ದು. ಸೊ ಆ ಹಿನ್ನೆಲೆಯಲ್ಲಿ ಈಗ ಸಂಜಯ್ ನಗರ ಏನು ಬಾರ್ ಮಾಲೀಕ ಯಾರಿದ್ದಾರೆ ಅವರು ಮತ್ತು ಗೌರವ್ ಶೆಟ್ಟಿ ಸೇರಿದಂತೆ ಇವರ ಪಾತ್ರಗಳು ಈ ಒಂದು ಪ್ರಕರಣದಲ್ಲಿ ಏನಿದೆ ಅನ್ನುವಂಥ ತನಿಖೆಯನ್ನ ಕಾಮಾಕ್ಷಿ ಪಾಳ್ಯ ಪೊಲೀಸರು ನಡೆಸಬೇಕಾಗತ್ತೆ. ಸದ್ಯ ಈ ಒಂದು ಪ್ರಕರಣದಲ್ಲಿ ವಿಜಯಲಕ್ಷ್ಮಿ ಜೊತೆ ಗೌರವ್ ಶೆಟ್ಟಿ ಕಾಣಿಸ್ಕೊಂಡಿರುವಂತದ್ದು ಎಲ್ಲೋ ಒಂದು ಪ್ರಕರಣದ ದಿಕ್ಕನ್ನ ಈಗ ಬದಲಾಯಿಸಿದಂತೆ ಕಾಣಿಸ್ತಿರುವಂತದ್ದು. ಮಾಲ್ತೇಶ್, ಅಂದ್ರೆ ಈಗ ಪೊಲೀಸರು ಬಹಳ ದಿವಸದಿಂದ ಹುಡುಕ್ತಿದ್ದಾರೆ, ನೀವು ಹೇಳ್ದಂಗೆ ಗೌರವ್ ಶೆಟ್ಟಿ ಸಿಗ್ತಿಲ್ಲ ಅನ್ನುವಂಥದ್ದು. ಆಮೇಲೆ ಆ ಸಂಜಯ್ ನಗರದ ಬಾರ್ ಮಾಲೀಕನ ವಿಚಾರವಾಗಿನೂ ಕೂಡ ಈಗ ಆಲ್ರೆಡಿ ಬಹಳ ಪುಕಾರ್ ಇದೆ. ಗೊತ್ತಿಲ್ಲ ಪೊಲೀಸರು ಆತನನ್ನು ಹೇಗೆ ಕನ್ಸಿಡರ್ ಮಾಡ್ತಾರೆ ಈ ಪ್ರಕರಣದಲ್ಲಿ ಅಂತ. ಈಗ ನೋಡ್ರೆ ವಿಜಯಲಕ್ಷ್ಮಿ ಅವರು ಇವರಿಬ್ರು ಜೊತೆ ಕಾಣಿಸ್ಕೊಂಡಿರೋದು, ಇಲ್ಲಿ ಪೊಲೀಸರಿಗೆ ಸಿಗದೆ ಇರುವಂತಹ ವ್ಯಕ್ತಿ ವಿಜಯಲಕ್ಷ್ಮಿ ಅವ್ರ ಜೊತೆಗೆ ಹೇಗೆ ಅಷ್ಟು ನಿರಂತರವಾಗಿ ಸಂಪರ್ಕದಲ್ಲಿದ್ದಾನೆ ಅನ್ನುವಂಥ ಪ್ರಶ್ನೆ. ಆಮೇಲೆ ಮುಂದೆ ವಿಜಯಲಕ್ಷ್ಮಿ ಅವರನ್ನು ಕೂಡ ಇದೇನಾದ್ರು ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಸಾಕ್ಷಿಗೆ ಬೆದರಿಕೆ ಹಾಕುವಂಥದ್ದು ಬಹಳ ಗಂಭೀರವಾದಂತಹ ಪ್ರಕರಣ. ಇನ್ಫ್ಯಾಕ್ಟ್ ಕೋರ್ಟ್ ನಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪಕ್ಕೆ ಬಂತು. ವಿಕಾಸ್, ಎಸ್, ಖಂಡಿತವಾಗ್ಲೂ ಮಾಲ್ತೇಶ್. ಏನು ಈಗ ಏನು ಈ ಇಬ್ಬರನ್ನು ಕೂಡ ಅಂದ್ರೆ ಗೌರವ್ ಶೆಟ್ಟಿ ಅಥವಾ ಸಂಜಯ್ ನಗರದ ಬಾರ್ ಮಾಲೀಕ ಏನಿದ್ದಾರೆ ಅವರಿಬ್ಬರ ಮೇಲೆ ಈ ಒಂದು ವಾಟ್ಸಪ್ ಕಾಲ್ನಲ್ಲಿ ಮಾತನಾಡಿರೋದಕ್ಕೆ ಸ್ಟ್ರಾಂಗ್ ಆದಂಥ ಎವಿಡೆನ್ಸ್ ಬೇಕಾಗುತ್ತೆ. ಯಾಕಂದ್ರೆ ಇಂಟರ್ನೆಟ್ ಕಾಲ್ ಆಗಿರೋದ್ರಿಂದ FSL ರಿಪೋರ್ಟ್ನಲ್ಲೂ ಕೂಡ ನೆಟ್ವರ್ಕಿಂಗ್ ಬೌನ್ಸ್ ಆಗಿದೆ ಅಂತೇಳಿ ಪೊಲೀಸ್ ಮೂಲಗಳು ಹೇಳ್ತಾ ಇರುವಂಥದ್ದು. ಸೊ ಹಾಗಾಗಿ ಮತ್ತೊಮ್ಮೆ ನಾವು FSLಗೆ ಕಳಿಸಿದ್ದೀವಿ. ಅದರ ಮಾಹಿತಿಗಳು ಬಂದ ನಂತರದಲ್ಲಿ, ಆಧಾರಗಳು ಬಂದ ನಂತರದಲ್ಲಿ ನೋಟಿಸ್ ಕೊಟ್ಟು ಗೌರವ್ ಶೆಟ್ಟಿ ಮತ್ತು ಆ ಸಂಜಯ್ ನಗರದ ಬಾರ್ ಮಾಲೀಕನನ್ನ ವಿಚಾರಣೆಗೆ ಕರಿತೀವಿ ಅಂತೇಳಿ ಪೊಲೀಸ್ ಇರುವಂತದ್ದು. ಒಂದು ವೇಳೆ ಇವರಿಬ್ಬರನ್ನ ವಿಚಾರಣೆ ನಡೆಸಿದ್ರೆ ಅಲ್ಲಿ ವಿಜಯಲಕ್ಷ್ಮಿ ಅವರ ಲಿಂಕ್ ಸಿಗಬಹುದು. ವಿಜಯಲಕ್ಷ್ಮಿ ಅವರು ಕೂಡ ಅವ್ರ ಜೊತೆ ಮಾತನಾಡಿರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಒಂದು ವೇಳೆ ವಿಜಯಲಕ್ಷ್ಮಿ ಅವರು ಇವರು ಪ್ರೂವ್ ಆದ್ರೆ, ಇವ್ರ ಜೊತೆಗೆ ಅವ್ರ ಸಂಪರ್ಕದಲ್ಲಿದ್ರೆ ವಿಜಯಲಕ್ಷ್ಮಿ ಅವರಿಗೂ ಕೂಡ ನೋಟಿಸ್ ಕೊಟ್ಟು ಪೊಲೀಸರು ವಿಚಾರಣೆಗೆ ಕರೆಸುವಂತ ಸಾಧ್ಯತೆಗಳು ಈಗ ಕಂಡು ಬರ್ತಾ ಇರುವಂತದ್ದು. ಮಾಲ್ತೇಶ್, ಥ್ಯಾಂಕ್ ಯು ವಿಕಾಸ್.